ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಸೀಲಾ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನಮ್ಮ ಶಶಿ ಭರತ ಮಾತೆ ಕಾಸ್ಟ್ಯೂಮ್ ಹೇಳಿದ್ದಾರೆ. ಪ್ರೀತಮ್ ಬಂದ್ಬಿಟ್ಟು ಡ್ಯಾನ್ಸ್ಗಿದ್ದಾರೆ. ಇರೋ ಬಟ್ಟೆ ಹಾಕಿಲ್ಲ, ಬಟ್ಟೆ ಹಾಕಿದ್ಮೇಲೆ ತೋರಿಸ್ತೀನಿ. ಶಶ್ವಿತಾನ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ರೆಡಿ ಮಾಡ್ತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ರು, ಆಲ್ರೆಡಿ 7:20 ಆಗೋಯ್ತು ಗೈಸ್. 8 o'clock ಬರೋಕ್ಕೆ ಹೇಳಿದರು. ಇನ್ನು ಸ್ಯಾರಿ ಡ್ರೇಪಿಂಗ್ ಒಂದಿದೆ, ಅದು ಮುಗಿದ್ರೆ ಎಲ್ಲ ಮುಗ್ದಂಗೆ. ನಮ್ಮ ಪ್ರೀತಮ್ ಆಲ್ರೆಡಿ ರೆಡಿ, ಅದೇ ಅವನು ಕಾಸ್ಟ್ಯೂಮು. ನಾನು ಶಶ್ವಿತಾಗಿ ರೆಡಿ ಮಾಡ್ತಾ ಇದ್ದೀನಿ. ಮೇಕಪ್ ಕಂಪ್ಲೀಟ್ ಆಯಿತು, ಹೇರ್ ಸ್ಟೈಲು ಕಂಪ್ಲೀಟ್ ಆಯಿತು. ಹೇರ್ ಸ್ಟೈಲು ಫ್ರೀ ಹೇರ್ಸ್ ಬಿಡೋಕ್ಕೆ ಹೇಳಿದ್ದಾರೆ ಅವ್ರ ಮ್ಯಾಮು. ಈ ಡ್ರೆಸ್ ಬಂದುಬಿಟ್ಟು ನಮ್ಮ ಫ್ರೆಂಡ್ ಅವ್ರ ಮೊಬೈಲ್ದು ಗೈಸ್. ಲಾಸ್ಟ್ ಇಯರ್ ಅವ್ರಿಗೆ ಇದೇ ಕಾಸ್ಟ್ಯೂಮ್ ಹೇಳಿದರು, ಅವ್ರು ಸ್ಟಿಚ್ ಮಾಡಿದರು. ನನಗೆ ಹೆಂಗೋ ಯೂಸ್ ಆಯಿತು. ಇನ್ನು ಮಿಕ್ಕಿದ್ದೆಲ್ಲ ನಾನು ಈ ಸರಿ ಶಾಪಿಂಗ್ ಮಾಡಿದ್ದೆ. ಇಲ್ಲಿ ನೋಡಿ ಹೇಗಿದ್ದಾಳೆ ನಮ್ಮ ಚಿಕ್ಕ ಭರತ ಮಾತಾ. ಭರತ ಮಾತೆ ಮಾತೇನ ಮಾತನ ಇರಿ ಹಿಂದೆ ತುಳಿತೀಯಮ್ಮ. ಒಟ್ನಲ್ಲಿ ತುಂಬಾ ಕಷ್ಟ ಆಗಿದೆ ಚಿಕ್ಕ ಮಕ್ಕಳು. ನಿಂತ್ಕೋ, ಕೂತ್ಕೊಂಡ್ರೆ ನಾನು ಸ್ಯಾರಿ ಡ್ರೇಪ್ ಮಾಡೋದು ಹೆಂಗೆ? ಚಿಕ್ಕ ಮಕ್ಕಳು ರೆಡಿ ಮಾಡೋದಂತೂ ತುಂಬಾ ಕಷ್ಟ ಆಯಿತು. ಸ್ವಲ್ಪ ಬ್ಲೌಸು ನೆನಪಿದೆ, ಇದಕ್ಕೆ ಫೋಲ್ಡ್ ಮಾಡ್ತಾಯಿದ್ದೆ. ಇದು ಡ್ರೆಸ್ ಬಂದುಬಿಟ್ಟು 2 ದುಪ್ಪಟ್ಟ ಸೇರಿ ಸ್ಯಾರಿ ಮಾಡಿರೋದವಳು. ಏನು ಐಡಿಯಾ ಇದೆ ನೋಡಿ ಅವಳಿಗೆ. ಸ್ವಲ್ಪ ಲೂಸ್ ಮಾಡಬೇಕಲ್ಲ ಸೊಂಟ. ಇದು ಸ್ಯಾರಿ ಪೆಟ್ಟಿಕೋಟು ನಾನೇ ಸ್ಟಿಚ್ ಮಾಡಿದ್ದೆ ಗೈಸ್ ನೆನ್ನೆ. ಅವಳು ಪ್ಯಾಂಟ್ ಹಾಕಿದ್ಲಂತೆ, ನನಗೆ ಯಾಕೋ ಪ್ಯಾಂಟ್ ಹಾಕಿದ್ರೆ ಅಷ್ಟೊಂದು ನೀಟಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಟಿಚ್ ಮಾಡಿಬಿಟ್ಟೆ. ತಿರುಗಿ ಸರಿಗೆಲ್ಲ ಪಿನ್ನ ರಾತ್ರಿನೇ ಮಾಡಿಕ್ಕಿದೆ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇರು ನೀ ಸೈಲೆಂಟಾಗಿರು. ಯಾಕಮ್ಮ ಅನ್ಕೋ, ಇರು ಪಿನ್ ಮಾಡ್ತೀನಿ. ಹಂಗಿರ್ಲಿ, ಅದು ಇದು ಹಾಕೋ ತನಕ ಅಡ್ಡ ನನಗೆ. ಇವತ್ತು ಶುಕ್ರವಾರ ಇಂಡಿಪೆಂಡೆನ್ಸ್ ಡೇ. ಎಲ್ಲ ಆಯಿತು ಮನೆಯಲ್ಲೂ ಪೂಜೆ. ಕನ್ನ ಮಾಡಿಬಿಟ್ರು. ಬೇಗ ಎದ್ದೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಸ್ನಾನ ಮಾಡಿಬಿಟ್ಟು ಸ್ವಲ್ಪ ವೈಟ್ ಕಾನ್ಸೆಪ್ಟ್ ಇರಲಿ ಅಂತ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೋದ್ರೆ ನಾನು ಹಾಕ್ತೀನಿ ಇವ್ರಿಗೆ ಅಂತ. ನೀರು ನೀನು ಹಂಗೆಲ್ಲ ಹೇಳ್ಕೊಬಾರ್ದು, ಎಲ್ಲೂ ಒಟ್ಟೋಗೋದು. ನಾನು ರೆಡಿ ಮಾಡ್ತೀನಲ್ಲ. ಸ್ವಲ್ಪ ಚಿಕ್ಕದಾಗಿಡ್ತೀನಿ. ಶಶ್ವಿತಾ ಚಿಕ್ಕವಳಲ್ಲ, ನಮ್ಗೆ ಇಕ್ಕೊಳ್ಳೋ ಥರ ಇಟ್ಟಿದ್ದೀರ, ಚಿಕ್ಕದಾಗಿಡ್ತೀನಿ. ಪ್ರೀತಮ್ ಬೆಸ್ಟ್ ಗೈಸ್. ಆರಾಮಾಗಿ ಒಂದು ಕಚ್ಚಾ ಪಂಚ ಬ್ಲ್ಯಾಕ್ ಟಿ ಶರ್ಟ್ ಅಷ್ಟು ಅವ್ರಿಗೆ ಹೇಳಿದ್ದು, ಆರಾಮಾಗಿ ಆಡಿ ಹೋಯ್ತು. ಹಾಲು ಕೊಟ್ಟಕನ್ನ ಆಯ್ತು, ಪಪ್ಪನೇ ಕುಡಿಸ್ತಾನೆ. ಬೇಡ, ನೀನು ಮೇಲಿಂದ ಹೆಂಗೆ ಕುಡಿತೀಯ? ಶಶ್ವಿತಾ ಟ್ರಿಪ್ಟಿಗೆ ಹೋಗುತ್ತಂತೆ, ಅದಕ್ಕೆ ಪಪ್ಪನೇ ಕುಡಿಸ್ಬೇಕು ಅಂತ ಇದ್ದಾಳೆ. ಸುಮ್ಮನೆ ಇದೀನಾ? ನೀನು ರೆಡಿ ಮಾಡೋಕ್ಕಲ್ವಾ? ಬೇಕು ಕಣ್ಣೆ ಇದೆ ನಂದು ಒಂಚೂರು. ಎಲ್ಲಿ ನೀನು ಬಿಡೋ ಮಾಡಿಬಿಟ್ಬಿಟ್ರೆ ಮತ್ತೆ ಹಾಕ್ಬೇಕು. ಇನ್ನು ಎತ್ಕೊ, ನಾವು ಕೆಳಗಡೆ ಹಾಕ್ಕೊಳ್ತೀನಿ. ಇಷ್ಟೇ ಇಟ್ಟಿದ್ದಲ್ಲ ನಮ್ಮ ಶಶ್ವಿತಾ. ಹೆಂಗೆ ನಾನು ಸ್ಯಾರಿ ಉಡ್ಸೋದು? ಇನ್ನು ರಾತ್ರಿ ಎಲ್ಲ ತೆಗ್ದಿಕೊಂಡಿದ್ದೆ ಗೈಸ್. ಬೆಳಗ್ಗೆ ಅಂದಿದ್ರೆ ಲೇಟಾಗಿ ಹೋಗೋದು ಇದ್ದಿದ್ದು. ಏನೇನು ಬೇಕು ಎಲ್ಲ ತೆಗ್ದಿಕ್ಕಿದ್ದು ಒಂದು ಕಡೆ ಅವಳಿಗೆ.
ಒಳಗಡೆ ತಳ್ಳಬೇಕು. ಶೇಶ್ವತನೇ ಬಂದ್ಬಿಡ್ತಾನೆ ನನ್ನ ಜೊತೆಗೆ. ಇವಾಗ ಹಾಕ್ಬಿಟ್ಟೆ ಈಗ ಇನ್ನೆಂಗೆ ಅದು ಕೊಡು. ಸ್ಕೂಲ್ ಹತ್ರ ಹಾಕು. ಅಪ್ಪ ಕೊಡು, ನೀನು ಅಲ್ಲೆಲ್ಲ ಅದು ಸ್ಕೂಲ್ ಹತ್ರ ಹಾಕು. ಕೊಡು ನೀನು ಕೊಡು. ಕೇಳೋದ್ ಬಿಟ್ಟು ಎಲ್ಲ ಕೊಡ್ತೀಯ. ಇವೆಲ್ಲ ನಾನೇ ಪರ್ಚೇಸ್ ಮಾಡಿದ್ದು. ಬಿಡು ಬಿಡು. ಇಲ್ಲಿಗೆ ಹಾಕ್ಬಿಡಿ ಲಾಸ್ಟಿಗೆ. ಪಿನ್ ಕೊಡ್ತೀನಿ, ಇಟ್ಕೋ ಇದನ್ನ ಇಟ್ಕೋ ಸರ್. ಸರ ನಿನ್ ಚೆಸ್ ಬಿಡು ಬಿಡು ಚೇಶ್ವಿತಾ. ಇದು ಬೀಡ್ಸ್ ತೊಳ್ ಬಂದಿ ತಂದಿದ್ದೀನಿ. ಎತ್ತು ಕೈ ಎತ್ತು ಮೇಲೆ ಅದ್ರ ಮೇಲೆ ಕಟ್ಟಿರುತ್ತೆ. ಇದು ಕೊಡು ಬಾಯಿಲಿ. ಇದಾ ತಿನ್ ಕೊಡುತ್ತ. ನಾನು ಎಲ್ಲ ಇರ್ತೀವಿ ಈ ಕಡೆ ನನ್ನ ಹತ್ರ. ರೆಡಿ. ಅಮ್ಮ ಎಷ್ಟು ಕ್ಯೂಟ್ ಆಗಿದೆ ಚೆಸ್ಸಿ. ಹಂಗೆ ನಿಂತ್ಕೋ. ಸೈಡ್ ಬಸ್. ಸ್ಮೈಲ್ ಕೊಡು. ಸ್ಮೈಲ್ ಕೊಡು. ಸ್ಮೈಲ್ ಸೈಡ್ ಅಲ್ಲಿ ಇಟ್ಕೊ. ಹಿಂಗಿದೆ ಹಂಗೆ ಇಟ್ಕೊಂಡು ಸ್ಮೈಲ್ ಕೊಡು. ಕೈ ಹಿಂಗನ್ನು ಕೈ ಹಿಂಗನ್ನು ಹಿಂಗೆ ಇಟ್ಕೊ. ಸರ್ ಗಾಯ್ಸ್ ರೆಡಿಯಾಗಿ ಸ್ಕೂಲ್. ಚೆಸ್ಸಿ ಈ ಕಡೆ ತಿರುಗು. ನಮ್ಮ ಚೆಸ್ಸಿ ಬರ್ತು ಮತ್ತೆ ಚೆನ್ನಾಗಿದೆ. ಮುಂದೆ ಮುಂದೆ ನಮ್ಮ ಜಶ್ವಿತಾ ಕ್ಲಾಸ್. ಕಣ್ಣುಜ್ಬಾರ್ದು ಮೇಕಪ್ ಹೋಗುತ್ತೆ. ಅದಕ್ಕೆ ನಿನ್ನ ಕೈಲಿ ನೀಟಾಗಿ ಇಟ್ಕೊ, ಚುಚ್ಕೋಬೇಡ ಅಂತ ಹೇಳೋದು. ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಪುಟಾಣಿ ಮಕ್ಕಳು. ಓಕೆ ಓಕೆ. ಇದು ಚಶ್ವಿತ್ ಅವ್ರ ಕ್ಲಾಸ್ ರೂಮ್. ಗಾಂಧಿ ಮದರ್ ತೆರೇಸಾ ಚಶ್ವಿತಾ ಬೆಸ್ಟ್ ಫ್ರೆಂಡ್ ಇವಳು. ನಿಶು ಈ ಮದರ್ ತೆರೇಸಾ ಚಶ್ವಿತಾ ಬೆಸ್ಟ್ ಫ್ರೆಂಡ್. ಹೊರಗಡೆ ಇರ್ತೀನಿ ಮ್ಯಾಮ್. ಎರಡು ಮ್ಯಾಮ್ ಒಂದು ಸೈಡ್ ಸಾಕಾ ಮುಗ್ಬೋತದು. ಬಿಸ್ಲಿಗೆ ಸರಿಯಾಗಿ ಬರ್ತಾ ಇರಲ್ಲ. ಬರ್ತಾ ಇದೀವಿ. ಏ ಕಣ್ಣ ನರದಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂದ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಸಿತನಂದ. तब शुभ नामे जाहे तब शुभ हासि समागे. जाहे
तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे The freedom fighters and leaders who fought for love, applause for them. Chashmita Bhal Kaka. ಅವಳು ನಮ್ಮ ಕಡೆನೇ ನೋಡ್ತಾವಳೆ. ನೋಡಿ ಗೈಸ್, ನಮ್ಮ ಪುಟ್ಟ ಬರ್ತ ಮತ್ತು ಎಷ್ಟು ಚೆನ್ನಾಗಿದ್ದಾಳೋ, ತುಂಬಾ ಖುಷಿ ಆಯ್ತು. ಅವಳು ಎಲ್ಲೂ ಓಡಿ ಬಂದ್ಬಿಡ್ತಾಳು. ಇಷ್ಟೊಂದು ಜನ ನೋಡಿ ಅಂದ್ಕೊಂಡೆ, ಬಟ್ ನೀಟಾಗಿ ನಿಂತಿದ್ಲು ಗೈಸ್. ಅದೇ ತುಂಬ ಖುಷಿ ಆಯಿತು. ಒಬ್ಬ ಮನಗೂ ನೋಡೋಕ್ಕೆ ಆಗ್ತಾಯಿಲ್ಲ ಗೈಸ್, ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೋ ಪುಟ್ಟ ಆನಿ ಮಕ್ಕಳು. ತುಂಬಾ ಚೆನ್ನಾಗಿದ್ದಾರೆ. ನಾನು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಗೈಸ್ ಅಲ್ಲಿ ಸ್ಕೂಲಲ್ಲಿ. ಆ ಮ್ಯೂಸಿಕ್ ಹಾಕಿದ್ರೆ ನನ್ನ ಕಾಪಿರೈಟ್ಸ್ ಬೀಳುತ್ತೆ, ಅದರಿಂದ ನಾನು ವಾಯ್ಸ್ ಓವರೆಲ್ಲ ಕಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಎಲ್ಲ ಪ್ರೀ KG ಆ್ಯಂಡ್ LKG UKG ಮಕ್ಕಳು ಇವರೆಲ್ಲನೂ. ತುಂಬಾ ಚೆನ್ನಾಗಿತ್ತು. ನಮ್ಮ ಚಶ್ವಿತಾ ಅಂತೂ ಹೈಲೈಟ್ ಗೈಸಲ್ಲಿ. ಯಾರ ಮಗು ಅವ್ರಿಗೆ ಇಷ್ಟ ಆಗುತ್ತಲ್ಲ, ಅದೇ ಥರ ನನ್ನ ಮಗು ನಂಗೆ ತುಂಬಾ ಇಷ್ಟ ಆಯಿತು. ಸೆಂಟರ್ ಅಟ್ರಾಕ್ಷನ್ ಚಶ್ವಿತಾನೇ ಗೈಸಲ್ಲಿ. ಚಶ್ವಿತಾ ಮಿಡಿಲಲ್ಲಿದ್ದರೆ ಇನ್ನೆಲ್ಲರೂ ಆ ಕಡೆ ಈ ಕಡೆ ನಿಲ್ಲಿಸ್ತಾರೆ. ಎಷ್ಟು ಚೆನ್ನಾಗಿ ಮಕ್ಕಳು ಹಾಕ್ಕೊಂಡು ಆ ಡ್ರೆಸ್ಸಲ್ಲಿ ಮೇಂಟೈನ್ ಮಾಡಿಕೊಂಡು ತುಂಬಾ ಖುಷಿ ಆಯಿತು. ಪಾಪ ಕೆಲವ್ರ ಮಕ್ಳಿಗಂತೂ ಆ ಡ್ರೆಸ್ಸಸ್ ಮೈಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇನ್ನು ಕೆಲವರು ಪರವಾಗಿಲ್ಲ ಮ್ಯಾನೇಜ್ ಮಾಡ್ತಾಯಿದ್ರು. ನಮ್ಮ ಚಶ್ವಿತಾಗಂತೂ ತುಂಬಾ ಫ್ರೀ ಇತ್ತು ಗೈಸ್. ಈ ಥರ ವೇಷಗಳು ಇನ್ನೂ ತುಂಬಾ ಮಕ್ಳಿಗೆ ಹಾಕಿದ್ರು, ಬಟ್ ಎಲ್ಲ ವಿಡಿಯೋ ನಾನು ಮಾಡ್ಕೊಂಡಿರೋ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸ್ಕಿಪ್ ಮಾಡಿದೆ. ನೆಕ್ಸ್ಟ್ ನೋಡಿಬಿಟ್ಟು ದೊಡ್ಡ ಮಕ್ಕಳು ಇವಾಗ ಭರತನಾಟ್ಯ ಆಡ್ತಾ ಇದ್ದಾರೆ, ಬಟ್ ತುಂಬಾ ಚೆನ್ನಾಗಿ ಆಡಿದ್ರು. ನಾನು ಅದು ಸಾಂಗ್ಸ್ ಎಲ್ಲ ಹಾಕಂಗಿಲ್ವಲ್ಲ ಸರ್ ಗೈಸ್, ಕಾಪಿರೈಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ ಕಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಆಡಿದ್ರು ದೊಡ್ಡ ಮಕ್ಕಳೆಲ್ಲನೂ. ತುಂಬ ಅಂದರೆ ತುಂಬ ಡ್ಯಾನ್ಸಸ್ ಇತ್ತು ಗೈಸ್. ಮಧ್ಯಾಹ್ನ 1:30 2 o'clock ಆಗೋಯ್ತು. ನಾನು ಎಲ್ಲನೂ ಕ್ಯಾಪ್ಚರ್ ಮಾಡಿಲ್ಲ. ಪ್ರೀತಮ್ದು ಆಗೋ ತನಕ ಇತ್ತು. 12:30ಗೆ ನಾವು ಮನೆಗೆ ಬಂದುಬಿಟ್ವಿ. ಸ್ವಲ್ಪ ಅಲ್ಲಲ್ಲಿ ಯಾವ ಚೆನ್ನಾಗಿದೆ ಅದೆಲ್ಲ ಮಾತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ನಾನು ವಿಡಿಯೋಸ್ ಎಲ್ಲ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ, ಬಿಕಾಸ್ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಕ್ಕಳು ಸ್ವಲ್ಪ ಫಾಸ್ಟಲ್ಲಿ ಸ್ಟೆಪ್ಸ್ ಎಲ್ಲ ತೋರಿಸ್ತಾ ಇರೋದು. ತುಂಬಾ ಚೆನ್ನಾಗಿ ಆಡ್ತಾಯಿದ್ರು. ಇದೊಂಥರ ಫ್ರೀಡಮ್ ಫೈಟರ್ ಥರ ಡ್ಯಾನ್ಸ್ ಇತ್ತಿದ್ದು. ಪುಟಾಣಿ ಮಕ್ಕಳು ತುಂಬಾ ಚೆನ್ನಾಗಿ ಆಡ್ತಾಯಿದ್ರು ಗೈಸ್. ಇಲ್ಲಿ ಡ್ಯಾನ್ಸಸ್ ಎಲ್ಲ ಕ್ಲಾಸಸ್ ವೈಸು ಇವಾಗ, ಬಿಕಾಸ್ ಪ್ರೀ KGಯಿಂದ ಹಿಡಿದು ಪ್ರೀ KG LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಆ ಥರ ಕ್ಲಾಸ್ ವೈಸ್ ಮಾಡ್ಕೊಂಡು ಹೋಗಿದ್ದು. ಪ್ರೀತಮ್ 5th ಅಲ್ಲ, 5th ಬರೋ ತನಕ ನಾವಿದ್ದು 5th ಮುಗಿದ ತಕ್ಷಣ ನಾವು ಮನೆಗೆ ಹೊರಟ್ವಿ. ಇದು ಬಂದುಬಿಟ್ಟು ಫಸ್ಟ್ ಕ್ಲಾಸ್ದು ಡ್ಯಾನ್ಸಸ್ಸು. ಈ ಸಾಂಗ್ ಬಂದುಬಿಟ್ಟು ಸೈರಾ ನರಸಿಂಹಾರೆಡ್ಡಿ ಮೂವಿ ತೊಗೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಆಡಿದ್ರು ಮಕ್ಕಳೆಲ್ಲ. ಒಂದು ಒಳ್ಳೆ ಮೆಸೇಜ್ ಅನ್ನಿಸ್ತು ಇದು. ಬ್ರಿಟಿಷರಿಗೆ ಇಂಡಿಯನ್ಸ್ ಮಧ್ಯೆ ವಾರ್ ನಡೀತಲ್ಲ, ಅದೇ ಥರ ಸೇಮ್ ಸೈರಾ ನರಸಿಂಹಾರೆಡ್ಡಿಯಲ್ಲಿ ಯಾವ ಥರ ತೋರಿಸಿದ್ರು ಅದೇ ಥರ ತೋರ್ಸೋಕ್ಕೆ ಟ್ರೈ ಮಾಡಿದ್ರು ಮಕ್ಕಳು. ತುಂಬಾ ಚೆನ್ನಾಗಿತ್ತು. ಆ ಸಾಂಗ್ ಸಿಂಕ್ ಆಗಿ ಅವ್ರು ಡ್ಯಾನ್ಸ್ ಮಾಡಿದ್ದೆಲ್ಲ. ಅದಕ್ಕೆ ನಾನು ಈ ಸಾಂಗನ್ನು ಹಾಕೋಕ್ಕೆ ಇಷ್ಟಪಟ್ಟೆ.
Thank you for the wonderful. ಇದು ಇಂಡಿಪೆಂಡೆಂಟ್ ಆದ ನೆಕ್ಸ್ಟ್ ದಿನ ಸ್ಯಾಟರ್ಡೇ ಕೃಷ್ಣಾಷ್ಟಮಿ ಬಂದಿತ್ತಲ್ಲ, ಆವಾಗ ಹೇಳಿದ್ರು ಜಶ್ವಿತಾಗೆ ರಾಧೆ ಹಾಕ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು. ನಾನು ಚೆಸ್ಸಿ ಮೇಕ್ ಓವರ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ರೆಡಿ ಆದಮೇಲೆ ಸ್ವಲ್ಪ ವಿಡಿಯೋಸ್ ತಗೊಂಡೆ, ರೀಲ್ಸ್ಗಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನಗೂ ಮೆಮೊರೇಬಲ್ ಆಗಿರುತ್ತಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಕ್ಯೂಟಾಗಿದ್ಲ ಜಶ್ವಿತಾ ಅಂತೂ, ಸಖತ್ ಇಷ್ಟ ಆಯಿತು. ಮೇಕಪ್ ಆಗಲಿ ಜ್ಯುವೆಲರಿ ಆಗಲಿ ತುಂಬಾ ಸೆಟ್ ಆಗಿತ್ತು ಅವಳಿಗೆ. ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇರಲಿ ಜೆಸ್ಸಿ. ಅವಳಿಗೆ ಇತ್ತೀಚೆಗಂತೂ ಫೋಟೋಸು ವೀಡಿಯೋಸ್ ಅಂದರೆ ತುಂಬಾ ಕ್ರೇಜ್ ಆಗೋಗಿದೆ ಗೈಸ್. ಏನು ಫೋಸಸ್ ಕೊಡ್ತಾಳೆ ನೋಡಿ, ಸ್ಟೆಪ್ಸ್ ಮೇಲೆ ಹೋಗಿ ಕೂತ್ಕೊತೀನಿ, ಆ ಕಡೆ ನೋಡ್ತೀನಿ ತೆಗಿ ಅನ್ನೋದು ನೋಡಿ, ಸಖತ್ತು ಫಾರ್ವರ್ಡ್ ಆಗಿಬಿಡ್ತಾಯಿದ್ದಿಲ್ಲ ನಮ್ಮ ಜಶ್ವಿತಾನು. ನಾನು ಸ್ಟೆಪ್ಸ್ ಮೇಲೆ ಇಲ್ಲ ಗೈಸ್, ಅವಳೇ ಹೋಗ್ಬಿಟ್ಟು ಆ ಲೆಹೆಂಗ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡು ನೋಡ್ಕೋತಿ, ಯಾವ ಕಡೆ ಎಲ್ಲ ತಿರುಗಿಸ್ತಾ ಇದ್ದಾಳೆ ಕಣ್ಣೆಲ್ಲ. ತುಂಬ ಚೆನ್ನಾಗಿ ಫೋಸಸ್ ಕೊಡ್ತಾಳೆ ಇವಾಗ. ಮೊದಲೆಲ್ಲ ಫೋಟೋಸೇ ತೆಗಿಯೋಕ್ಕೆ ಬರ್ತಾ ಇರಲಿಲ್ಲ, ತೆಗಿತೀನಂದ್ರು. ಇವಾಗಂತೂ ತುಂಬ ಚೆನ್ನಾಗಿ ತೆಗೆಸ್ಕೊತಾಳೆ. ಅದಕ್ಕೆ ಮೆಮೊರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಆ್ಯಡ್ ಮಾಡಿದೆ. ನೋಡಿ ಮಕ್ಕಳೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾರೋ ಕೃಷ್ಣೆ ಮತ್ತು ರಾಧಾ ಗೆಟಪ್ಪಲ್ಲಿ. ತುಂಬಾ ಚೆನ್ನಾಗಿದ್ದಾರೆ, ಕ್ಯೂಟಾಗಿದ್ದಾರೆ ಮಕ್ಕಳೆಲ್ಲ, ಒಬ್ರಿಗಿಂತ ಒಬ್ಬರು ಕಲರ್ಫುಲ್ಲಾಗಿತ್ತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಮ್ಮ ರಾಧೆ ನೋಡಿ ಗೈಸ್ ಕ್ಲಾಸ್ ರೂಮಲ್ಲಿ ಯಾವ ಥರ ಕೂತಿದ್ದಾಳು. ಓಕೆ ಬಾಯ್, ಟೇಕ್ ಕೇರ್.